ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಸಂಘಟನೆ ಕರೆ ಕೊಟ್ಟಂತಹ ಬೆನ್ನಲ್ಲೇ ಕರವೇ ಕಾರ್ಯಕರ್ತರು ದಿಢೀರ್ ಅಂತ ಪ್ರತಿಭಟನೆ ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಲಾರಿ ತಡೆದು ಲಾರಿ ಚಾಲಕರಿಗೆ ಹೂ ನೀಡಿ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಕರವೇ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಟೋಲ್ ಗೇಟ್ ಬಳಿ ಪ್ರತಿಭಟನೆ. ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕರವೇ ಕಾರ್ಯಕರ್ತರು. ಲಾರಿ ತಡೆದು ಅವರಿಗೆ ಹೂ ನೀಡಿ ಹೋರಾಟಕ್ಕೆ ಬಂದ್ಗೆ ಬೆಂಬಲಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ನೀರು ಕುಡಿಯಕ್ಕಿಲ್ಲ. ಇವ್ರು ಯಾಕ್ರಿ ನಾವು ನೀರು ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ನೀರು ಕುಡಿಯಕ್ಕಿಲ್ಲ. ಇವ್ರು ಯಾಕ್ರಿ ನಾವು ನೀರು ಬಿಡ್ತೀನಿ ಅಂತ ಹೇಳ್ತೀರಿ? ಕಬಿನಿಲಿಂದ ನೀರು ಬಿಟ್ಟಿದ್ವಿ, ಕಾವೇರಿಯಿಂದ ಒಂದು ಹನಿ ನೀರು ಬಿಡಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಎಸ್, ಇದು ಕರವೇ ಕಾರ್ಯಕರ್ತರ ಹೋರಾಟ. ಕೊಪ್ಪಳದಲ್ಲಿ ನಡೆದಂತಹ ಘಟನೆ. ಬಂದ್ಗೆ ಬೆಂಬಲವನ್ನ ನೀಡಿರಲಿಲ್ಲ ಕರವೇ, ಆದರೆ ಹೋರಾಟಕ್ಕೆ ನಮ್ಮ ಸಾಥ್ ಇರುತ್ತೆ ಎನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರಂತೆ ದಿಢೀರ್ ಅಂತ ಬಂದು ಪ್ರತಿಭಟನೆಗೆ ಮುಂದಾದ್ರು. ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ.